ಅಫಜಲ್ಪುರ ಪಟ್ಟಣದಲ್ಲಿ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ಜಿಯವರ ಸಾರಥ್ಯದಲ್ಲಿ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವಧರ್ಮ ಭಾವೈಕ್ಯತೆಯ 7ನೇ ರಾಜ್ಯ ಸಮ್ಮೇಳನ. ಈ ಕಾರ್ಯಕ್ರಮ ದಿನಾಂಕ 19/7/2026 ರವಿವಾರದಂದು ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವಂಥ ಶಟಸ್ಥಲ ಬ್ರಹ್ಮ ಗುರುಕುಲ ಭೂಷಣ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಪ್ಪಂಗಳ ಶ್ರೀಮಠದಿಂದ ಕಲ್ಯಾಣ ಮಂಟಪದವರೆಗೆ ಭವ್ಯವಾಗಿರುವಂಥ ಬಾಜ ಭಜನೆ ವೈಭವದೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜ್ಯಗಳಿಂದ ಮಠಾಧೀಶರುಗಳು ಆಗಮನ, ಗಣ್ಯಾತಿಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ಕಲಾವಿದರು ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಪ್ರಶಸ್ತಿಗಳಾಗಿರುವಂಥ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಹಾಗೂ ನ್ಯಾಷನಲ್ ಐಕಾನ್ ಪ್ರಶಸ್ತಿಯನ್ನು ಸಾಧಕರಿಗೆ ಮತ್ತು ಸಾಹಿತಿಗಳಿಗೆ, ಕಲಾವಿದರಿಗೆ, ಗಣ್ಯಾತಿಗಣ್ಯ ವ್ಯಕ್ತಿಗಳಿಗೆ, ಸಮಾಜ ಸೇವಕರಿಗೆ ಪ್ರಶಸ್ತಿಗಳನ್ನು ನೀಡಲಾಗುವುದು. ಈ ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮದೊಳಗೆ ತಾವೆಲ್ಲ ಭಾಗಿಯಾಗಿ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಶ್ರೀ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ಜಿಯವರು ಎಲ್ಲ ಭಾಗದೊಳಗೆ ಸರ್ವಧರ್ಮ ಸಮ್ಮೇಳನವನ್ನು ಪ್ರತಿ ವರ್ಷವೂ ಮಾಡ್ಕೊತ ಬರ್ತಾ ಇದ್ದಾರೆ. ಆದರೆ ಈ ವರ್ಷ ಅದು ನಮ್ಮೆಲ್ಲರ ಪುಣ್ಯ ಎನ್ನುವ ಹಾಗೆ ಅಫಜಲ್ಪುರ ಪಟ್ಟಣದಲ್ಲಿ ಬಹಳ ವೈಭವದ 7ನೇ ಸರ್ವಧರ್ಮ ರಾಜ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಅಂಥ ಎಸ್ ಎಸ್ ಪಾಟೀಲ್ರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಈ ಭಾಗದ ಗಡಿನಾಡ ಪ್ರದೇಶ ಅಂತ ಕರೀತಾರೆ. ಈ ಭಾಗದೊಳಗೆ ಅನೇಕ ಕಲಾವಿದರು ಎಲೆಮರೆ ಕಾಯಿ ಅಂತೆ ಇರೋಣದ್ರಿಂದ ಅವ್ರನ್ನೆಲ್ಲ ಗುರುತಿಸಿ 350ಕ್ಕೂ ಹೆಚ್ಚು ಕಲಾವಿದರಿಗೆ ಪ್ರಶಸ್ತಿ ಮತ್ತು ಎಲ್ಲ ಮಠಾಧೀಶರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ಜಿಯವರು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಈ ವರ್ಷ ಅಫಜಲ್ಪುರ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದೊಳಗೆ ಮಳೇಂದ್ರ ಶಿವಾಚಾರ್ಯ ಅಪ್ಪಂಗಳ ಪವಿತ್ರ ಸಾನ್ನಿಧ್ಯದೊಳಗೆ ಈ ವೈಭವದ ಕಾರ್ಯಕ್ರಮ ಅನೇಕ ರಾಜ್ಯಗಳಿಂದ ಮಠಾಧೀಶರು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ರಾಜಸ್ಥಾನ ಅನೇಕ ಸರ್ವಧರ್ಮದ ಗುರುಗಳು ಸಹಿತವಾಗಿ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಯಲಿದೆ. ಈ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಬಂದು ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ವಿಶ್ವನಾಥ್ ಎಂ ಹೇರೂರ್, ಸಂಗೀತ ಶಿಕ್ಷಕರು, ಅಫಜಲ್ಪುರ.